ಪ್ರಿಯ ನಿರೀಕ್ಷಕರೇ ನಮಸ್ಕಾರ. ಬೀರ್ಬಲ್ನ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ಇದು ಭಾರತಕ್ಕೆ ತುಂಬಾ ಇಂಪಾರ್ಟೆಂಟ್ ಆದಂತಹ ವಿಷಯ. ಭಾರತಕ್ಕೆ ಯಾಕಿದು ಅಷ್ಟೊಂದು ಇಂಪಾರ್ಟೆಂಟ್ ಅಂದ್ರೆ, ಕಾಲದಲ್ಲಿ ಇದನ್ನ ನಾವು ಬಂಗಾರದ ಹಕ್ಕಿ ಅಂತಲೇ ಕರಿತಾ ಇದ್ವಿ. ಇದೇ ಬಂಗಾರದ ಹಕ್ಕಿಯನ್ನ ಲೂಟಿ ಮಾಡೋದಕ್ಕೆ ಪ್ರಪಂಚದ ಮೂಲೆ ಮೂಲೆಯಿಂದ ಜನ ಬರ್ತಾರೆ. ಆ ಚಿನ್ನದ ಹಕ್ಕಿಯೇ ಈ KGF. ಪ್ರೆಸೆಂಟ್ ವಿಶ್ವದ ಬಗ್ಗೆ, ಡೇಟಾದ ಬಗ್ಗೆ ಹೇಳೋದಾದ್ರೆ, ಫ್ರಮ್ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಸ್ಟ್ಯಾಟಿಸ್ಟಿಕ್ಸ್ ಪ್ರಕಾರ ಭಾರತದ ಮಹಿಳೆಯರು ವಿಶ್ವದಲ್ಲೇ ಶ್ರೀಮಂತರು. ಯಾಕೆ ಗೊತ್ತಾ? ನಮ್ಮ ಮಹಿಳೆಯರ ಬಳಿ ಇರೋ ಚಿನ್ನವನ್ನ ಒತ್ತೆ ಇಟ್ಟರೆ ಅದು ಉಳಿದ ಪ್ರಪಂಚದ ಎಲ್ಲ ಚಿನ್ನಕ್ಕೆ ಸಮವಾಗಿರುತ್ತೆ. ಅಷ್ಟೊಂದು ಚಿನ್ನ ನಮ್ಮ ಭಾರತದ ಮಹಿಳೆಯರ ಬಳಿ ಇದೆ. ನಾವೀಗ ಗೋಲ್ಡ್ ಬಗ್ಗೆ ಯಾಕೆ ಮಾತಾಡ್ತಿದ್ದೀವಿ ಅಂದ್ರೆ, ಗೋಲ್ಡ್ ಈಸ್ ದಿ ಕರೆನ್ಸಿ ಆಫ್ ವಾರ್. ಯಾರಾದರೂ ಗೆಲ್ಲಿ, ಯಾರಾದರೂ ಸೋಲ್ಲಿ, ಯಾರದ್ದು ಎಷ್ಟು ಡಾಲರ್, ಎಷ್ಟು ಪೌಂಡ್ಸ್ ಹೋಯ್ತು, ಇದೆಲ್ಲ ಲೆಕ್ಕಕ್ಕೆ ಬರೋದಿಲ್ಲ. ಯಾಕಂದ್ರೆ ಇದು ಕೇವಲ ಪೇಪರ್ ಕರೆನ್ಸಿ. ಆದರೆ ಗೋಲ್ಡ್ ತುಂಬಾ ಮ್ಯಾಟರ್ ಆಗುತ್ತೆ. ಇದಕ್ಕೆ ಇರೋ ಬೆಲೆ ಯಾವತ್ತಿಗೂ ಕೂಡ ಕಡಿಮೆ ಆಗೋದಿಲ್ಲ, ಯಾವುದೇ ಪರಿಸ್ಥಿತಿಯಲ್ಲೂ ಕೂಡ. ಓಲ್ಡ್ ಈಸ್ ಗೋಲ್ಡ್ ಅನ್ನೋ ಹಾಗೆ ಗೋಲ್ಡ್ ಈಸ್ ಗೋಲ್ಡ್. ಅದಕ್ಕೆ ಸಾಟಿ ಯಾರು ಕೂಡ ಇಲ್ಲ, ಯಾವುದೂ ಕೂಡ ಇಲ್ಲ. ಎಲ್ಲರೂ ಇತ್ತೀಚೆಗಿನ KGF ಸಿನಿಮಾವನ್ನು ನೋಡಿರ್ತೀರಿ. ಅದು ಸಿನಿಮಾನೇ ಇರಬಹುದು, ಆದರೆ ಬಹಳಷ್ಟು ನೈಜತೆ ಅದರಲ್ಲಿದೆ. ಬಂಗಾರದ ಬಗ್ಗೆ ಕೋಲಾರ್ ಗೋಲ್ಡ್ ಫೀಲ್ಡ್ನಲ್ಲಿ ದೊಡ್ಡ ಡೆವಲಪ್ಮೆಂಟ್ ಆಗಿದೆ ಈಗೊಂದು. ಏನದು ಎಲ್ಲವನ್ನು ಕೂಡ ನೋಡ್ತಾ ಹೋಗೋಣ. ಈ KGF ಸಿನಿಮಾವನ್ನು ನೋಡಿ ಜನರಿಗೆ ಒಂದು ಐಡಿಯಾ ಬಂದಿರುತ್ತೆ, ಮೈನಿಂಗ್ ಹೇಗೆ ನಡೆಯುತ್ತೆ ಅಂತ. ಎಷ್ಟು ಕಷ್ಟ ಅನ್ನೋದು ಕೂಡ ಅರ್ಥ ಆಗಿರುತ್ತೆ. ಕೋಲಾರದಲ್ಲಿ ಚಿನ್ನವನ್ನ ಬ್ರಿಟಿಷರ ಕಾಲದಲ್ಲಿ ತೆಗೆಯಲಾಗಿತ್ತು. ಆಗಲೇ ಅವರು ಸುಮಾರು 900 ಟನ್ ಗೋಲ್ಡ್ ಅನ್ನ ತೆಗೆದುಕೊಂಡು ಹೋಗಿದ್ರು. ಮತ್ತೆ ಈ ಮೈನಿಂಗ್ ಅನ್ನ 2001ರಲ್ಲಿ ಬಂದ್ ಕೂಡ ಮಾಡಲಾಗುತ್ತೆ. ನಿಮಗೆ ಒಂದು ವಿಷಯ ಗೊತ್ತಿರಲಿ, ಈಗ ಭಾರತದ ರಿಸರ್ವ್ ಬ್ಯಾಂಕ್ ಬಳಿ ಇರೋದು 880 ಟನ್ ಗೋಲ್ಡು. ಅಂದರೆ ಅದಕ್ಕಿಂತ ಜಾಸ್ತಿ ಬ್ರಿಟಿಷರು ನಮ್ಮ KGFನಿಂದ ಲೂಟಿ ಹೊಡೆದಿದ್ದಾರೆ. ಆದರೆ 2001ರಲ್ಲಿ ಗೋಲ್ಡ್ನ ಇಂಟರ್ನ್ಯಾಷನಲ್ ಮಾರ್ಕೆಟಿಂದ ಇದು ಬಿದ್ದು ಹೋಗ್ಬಿಡುತ್ತೆ. ಆಗ ಈ ಗೋಲ್ಡ್ಗಿಂತ ಗೋಲ್ಡ್ ತೆಗೆಯೋದಕ್ಕೆ ಅಥವಾ ಮೈನಿಂಗ್ ಮಾಡೋದಕ್ಕೆ ಕಾಸ್ಟೇ ಜಾಸ್ತಿ ಆಗಿಬಿಡುತ್ತೆ. ಭಾರತೀಯ ಸರ್ಕಾರ ಆಗ ಅಂದರೆ 2001ರಲ್ಲಿ ಈ ಮೈನಿಂಗ್ ಅನ್ನ ಬಂದ್ ಮಾಡುವಂತಹ ನಿರ್ಧಾರ ಮಾಡುತ್ತೆ. ಅಲ್ಲಿಂದ ಇಲ್ಲಿವರೆಗೂ ಅಂದ್ರೆ ಸುಮಾರು 25 ವರ್ಷ ಆಯ್ತು ಈ ಮೈನ್ ಅನ್ನ ಬಂದ್ ಮಾಡಿ. ಅದು ಹಾಗೇ ಇದೆ. 2013ರಲ್ಲಿ ಭಾರತ ಸರ್ಕಾರ ಒಂದು ನಿರ್ಧಾರವನ್ನು ಮಾಡುತ್ತೆ, ಕೋಲಾರ್ ಗೋಲ್ಡ್ ಫೀಲ್ಡ್ KGF ಇದನ್ನ ಮತ್ತೆ ಓಪನ್ ಮಾಡಬೇಕು ಅಂತ. ಆದ್ರೆ ಇಲ್ಲಿವರೆಗೂ ಕೂಡ ಅದು ಸಾಧ್ಯ ಆಗಿರಲಿಲ್ಲ. ಆದ್ರೆ ಈಗ ಮತ್ತೆ ಅಲ್ಲಿ ಮೈನಿಂಗ್ ಅನ್ನ ಶುರು ಮಾಡಲಿದ್ದಾರೆ. ಈ ನಿರ್ಧಾರಕ್ಕೆ ಕರ್ನಾಟಕ ಸರ್ಕಾರ ಅನುಮತಿಯನ್ನ ಕೊಟ್ಟಿದೆ. ವಿಶ್ವದಲ್ಲೇ ಅತಿ ದೊಡ್ಡ ಚಿನ್ನದ ಗಣಿ ಅಂದ್ರೆ ಅದು ನಮ್ಮ KGF. 25 ವರ್ಷಗಳಿಂದ ಅಲ್ಲಿ ಗಣಿಗಾರಿಕೆ ನಿಂತು ಹೋಗಿತ್ತು. ಆದ್ರೆ ಈಗ ಸಿದ್ದರಾಮಯ್ಯ ಅವರ ಸರ್ಕಾರ ಮತ್ತೆ ಗಣಿಗಾರಿಕೆಗೆ ಒಪ್ಪಿಗೆಯನ್ನು ಕೊಟ್ಟಿದೆ, ವಿತ್ ಕಂಡೀಷನ್. ಸೊ ಇನ್ನು ಅಲ್ಲಿ ಚಿನ್ನದ ಗಣಿಗಾರಿಕೆ ನಡೆಸಬಹುದು. ನೀವು ಒಂದು ವಿಷಯವನ್ನ ಗಮನಿಸಬೇಕು. ಅವಾಗಲೇ ಹೇಳಿದಾಗೆ ಗೋಲ್ಡ್ ಈಸ್ ಕರೆನ್ಸಿ ಆಫ್ ವಾರ್. 2024ರ ಕೊನೆಯಲ್ಲಿ ನಮ್ಮ ರಿಸರ್ವ್ ಬ್ಯಾಂಕ್ನಲ್ಲಿ ಗೋಲ್ಡ್ನ ರಿಸರ್ವ್ 822 ಟನ್ಗಳಷ್ಟಿತ್ತು. ಈಗ ಅಂದರೆ 2025ರಲ್ಲಿ ಗೋಲ್ಡ್ನ ರಿಸರ್ವ್ 880 ಟನ್ ಆಗಿದೆ. ಅಂದರೆ ಒಂದೇ ವರ್ಷದಲ್ಲಿ 58 ಟನ್ ಜಾಸ್ತಿ ಆಗಿದೆ. ಇದಕ್ಕೆ ಕಾರಣ ಏನ್ ಹಾಗಾದ್ರೆ? ಯಾವಾಗ ರಷ್ಯಾ ಹಾಗೂ ಉಕ್ರೇನ್ ಮಧ್ಯೆ ಯುದ್ಧ ಶುರುವಾಯಿತೋ ಆಗ ರಷ್ಯಾ ಮೇಲೆ ಪಾಶ್ಚಿಮಾತ್ಯ ರಾಷ್ಟ್ರಗಳು ನಿರ್ಬಂಧವನ್ನ ಹೇರಿದ್ವು. ರಷ್ಯಾದ $300 ಮಿಲಿಯನ್ ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ ಅನ್ನ ಮುಟ್ಟುಗೋಲು ಹಾಕಿದ್ರು. ಅದರಲ್ಲಿ ಗೋಲ್ಡ್ ಸಹ ಇತ್ತು. ಇದಾದ ಮೇಲೆ ಸೆಂಟ್ರಲ್ ಬ್ಯಾಂಕ್ಸ್ ವಿಶ್ವದಾದ್ಯಂತ ಗೋಲ್ಡ್ ಖರೀದಿ ಮಾಡೋದಕ್ಕೆ ಶುರು ಮಾಡುತ್ತೆ. ಹಿಂದಿನ 3 ವರ್ಷಗಳಿಂದ ನಿರಂತರವಾಗಿ 1000 ಟನ್ ಗೋಲ್ಡ್ ಅನ್ನ ಸೆಂಟ್ರಲ್ ಬ್ಯಾಂಕ್ ಖರೀದಿ ಮಾಡಿದೆ. ಮುಂದೆ ಇನ್ನೂ ಜಾಸ್ತಿ ಖರೀದಿ ಮಾಡಲಿದೆ ಅಂತಲೂ ಹೇಳಲಾಗ್ತಿದೆ. ಗೋಲ್ಡ್ ರೇಟ್ ಜಾಸ್ತಿ ಕೂಡ ಆಗ್ತಾ ಇದೆ. ಹತ್ತತ್ರ 1 kg ಗೋಲ್ಡ್ ಬೆಲೆ $1 ಕೋಟಿ ಆಗಿದೆ. ಇದರ ನಂತರ ಕೂಡ ಸೆಂಟ್ರಲ್ ಬ್ಯಾಂಕ್ಸ್ ಗೋಲ್ಡ್ ಖರೀದಿ ಮಾಡ್ತಾ ಇದೆ. ಭಾರತದ ಗೋಲ್ಡ್ ರಿಸರ್ವ್ ಏನಿದೆ ಇದು ಭಾರತದ ಫಾರಿನ್ ಎಕ್ಸ್ಚೇಂಜ್ನ 12% ಇದೆ. ಅಂದ್ರೆ ಭಾರತದ ಫಾರಿನ್ ಎಕ್ಸ್ಚೇಂಜ್ $696 ಬಿಲಿಯನ್ ಇದ್ರೆ ಇದರಲ್ಲಿ 12% ಗೋಲ್ಡ್ ಆಗಿದೆ. ಚಿನ್ನವನ್ನ ಖರೀದಿಸೋದಕ್ಕೆ ಭಾರತ ಡಾಲರ್ ಲೆಕ್ಕದಲ್ಲಿ ಹಣ ಕೊಡಬೇಕಾಗುತ್ತೆ.
ಈಗ ಒಂದು ಕಡೆ ಭಾರತ ಸರ್ಕಾರ ನಿರ್ಧಾರ ಮಾಡಿದೆ ನಮ್ಮಲ್ಲಿಯೇ ಇರುವ ಗೋಲ್ಡ್ ಮೈನ್ಗಳನ್ನು ಕಾರ್ಯರೂಪಕ್ಕೆ ತರಬೇಕು ಅಂತ. 1 ವರ್ಷದಲ್ಲಿ 750 kg ಗೋಲ್ಡನ್ನು ನಾವು ಮೈನ್ ಮಾಡಬಹುದು. ಅಂದರೆ ಪ್ರತಿ ವರ್ಷ 750 kg ಚಿನ್ನವನ್ನು ತೆಗಿಬಹುದಾದರೆ ಕಡಿಮೆ ಅಂದರೂ ಮುಂದಿನ 30 ವರ್ಷಗಳವರೆಗೂ ಈ ಮೈನಿಂಗನ್ನು ಮಾಡಬಹುದು. ಈ ಕಾಲದಲ್ಲಿ ಗೋಲ್ಡ್ ಅನ್ನೋದು ಒಂಥರ ಫಿಕ್ಸ್ಡ್ ಅಸೆಟ್ ಆಗಿಬಿಡುತ್ತೆ. ರಾಹುಲ್ ಗಾಂಧಿ ಈ ವೆಲ್ತ್ ಟ್ಯಾಕ್ಸ್ ಬಗ್ಗೆ ಮಾತಾಡ್ತಾ ಇದ್ರು. ಇನ್ಹೆರಿಟೆಡ್ ವೆಲ್ತ್ ಟ್ಯಾಕ್ಸ್, ಇದರ ಅರ್ಥ ನಮ್ಮ ಭಾರತದಲ್ಲಿನ ದೇವಸ್ಥಾನದಲ್ಲಿರೋ ಬಂಗಾರದ ಬಗ್ಗೆ ಹೇಳ್ತಾ ಇರೋದಾ. ಫಾರ್ ಎಕ್ಸಾಂಪಲ್, ಈಗ ನಮ್ಮ ತಿರುಪತಿಯಲ್ಲಿ ತುಂಬಾನೇ ಚಿನ್ನ ಇದೆ. ರಾಹುಲ್ ಗಾಂಧಿಯ ಹೆರಿಟೇಜ್ ಟ್ಯಾಕ್ಸ್ನ ಅರ್ಥ ಇದೇನಾ? ಅವರು ದೇವಸ್ಥಾನಗಳನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರಾ? ಇನ್ಹೆರಿಟೆನ್ಸ್ ಅಂದರೆ ಉತ್ತರಾಧಿಕಾರಿ ಅಂತ ಆಗುತ್ತೆ. ಇದರಲ್ಲಿ ಜಮೀನು ಕೂಡ ಬರುತ್ತೆ. ಹಾಗಂತ ಜಮೀನನ್ನು ಎಲ್ಲಿಗೂ ಹೊತ್ಕೊಂಡು ಹೋಗೋಕ್ಕಾಗೋದಿಲ್ಲ. ಆದರೆ ಗೋಲ್ಡನ್ನು ಖಂಡಿತ ಸಾಗಿಸಬಹುದು. ನಿಮಗೆ ಗೊತ್ತಿರೋ ಹಾಗೆ ಟನ್ ಗಟ್ಟಲೆ ಚಿನ್ನವನ್ನು ಆಗಿನ ಸಮಯದಲ್ಲೇ ಹಡಗಿನಲ್ಲಿ ತುಂಬಿಕೊಂಡು ಯುಕೆಗೆ ಸಾಗಿಸಿದ್ರು. ಇನ್ನು ಈಗ ಯಾವ ಲೆಕ್ಕ? ಇದಕ್ಕಾಗಿಯೇ ರಾಹುಲ್ ಗಾಂಧಿ ಇನ್ಹೆರಿಟೆನ್ಸ್ ಟ್ಯಾಕ್ಸ್, ಪ್ರಾಪರ್ಟಿ ಟ್ಯಾಕ್ಸ್ ಈ ಎಲ್ಲ ಡಿಮ್ಯಾಂಡ್ಗಳನ್ನು ಕೂಡ ದೇವಸ್ಥಾನ ಮೈನ್ಗಳಲ್ಲಿರುವಂತಹ ಗೋಲ್ಡನ್ನು ಉದ್ದೇಶಿಸಿ ಹೇಳಿದ್ದ ನೋಡಬೇಕು. ಈಗ ಕೋಲಾರ್ ಗೋಲ್ಡ್ ಫೀಲ್ಡ್ನ ಮಾತು ಬಂದಿದೆ ಅಲ್ಲ. ಇನ್ನೊಂದು ಕಡೆ ಭಾರತದ ಮಹಿಳೆಯರ ಬಳಿ ಇರುವಂತಹ ಗೋಲ್ಡನ್ನು ಲೆಕ್ಕಕ್ಕೆ ತಗೊಂಡು ಅದರ ಮೇಲೆ ಟ್ಯಾಕ್ಸ್ ಹಾಕಿ ವಸೂಲಿ ಮಾಡುವಂತಹ ಪ್ಲಾನನ್ನು ಕೂಡ ಕಾಂಗ್ರೆಸ್ ಮಾಡಿಕೊಂಡಿತ್ತು. ಭಾರತದಲ್ಲಿ ಪ್ರತಿ ಮಹಿಳೆಯರಿಗೂ ಕೂಡ 500 ಗ್ರಾಮ್ ಬಂಗಾರ ಇಟ್ಕೊಳ್ಬಹುದಾದಂತಹ ಪರ್ಮಿಷನ್ ಇದೆ. ಮೈನರ್ ಹುಡುಗಿ ಕೈಯಲ್ಲಿ ಕೂಡ 250 ಗ್ರಾಮ್ ಚಿನ್ನ ಇರಬಹುದು. ಇದು ನಮಗೆ ಕಾನೂನಿನ ಮೂಲಕವೇ ಸಿಕ್ಕಿರೋ ಹಕ್ಕು. ಇದು ಸಾಮಾನ್ಯವಾಗಿ ಎಲ್ರಿಗೂ ಕೂಡ ಗೊತ್ತೇ ಇದೆ. ರಾಹುಲ್ ಗಾಂಧಿಯ ಇನ್ಹೆರಿಟೆನ್ಸ್ ಟ್ಯಾಕ್ಸ್ ಪ್ರಪೋಸಲ್ ಅದು ಒಂದು ರೀತಿ ಇಂಡೈರೆಕ್ಟ್ ಆಗಿ ಭಾರತದ ಮಹಿಳೆಯರ ಬಳಿ ಇರೋ ಸ್ತ್ರೀಧನ ಅಂದರೆ ಗೋಲ್ಡನ್ನು ವಶಪಡಿಸಿಕೊಳ್ಳೋದಕ್ಕೆ ಬಯಸಿದ್ದು ಅಂತಾನೆ ಆಗುತ್ತೆ ಅಲ್ವಾ. ಆದರೆ ಅದು ಸಾಧ್ಯ ಆಗಿರಲಿಲ್ಲ. ಈಗ ಭಾರತೀಯ ಮಹಿಳೆಯರ ಬಳಿ 25,000 ಟನ್ ಚಿನ್ನ ಇದೆ. ನೆನಪಿರಲಿ, ಸೆಂಟ್ರಲ್ ಬ್ಯಾಂಕ್ ಬಳಿ ಇರೋದು 880 ಟನ್ ಅಷ್ಟೇ. ಭಾರತ ಸರ್ಕಾರ ತನ್ನ ಗೋಲ್ಡ್ ರಿಸರ್ವನ್ನು ಜಾಸ್ತಿ ಮಾಡ್ಕೊಳ್ಳೋದಕ್ಕೆ ಕೋಲಾರದ ಗೋಲ್ಡ್ ಮೈನ್ಸ್ನಲ್ಲಿ ಪ್ರೊಡಕ್ಷನ್ ಕೂಡ ಶುರು ಮಾಡ್ಕೊಳ್ತಾ ಇದೆ. ಇದರಿಂದ ಗೋಲ್ಡ್ ರಿಸರ್ವ್ ಆಗುತ್ತೆ. ಅಷ್ಟೇ ಅಲ್ಲ, ಇಷ್ಟು ವರ್ಷದಿಂದ ವಶಪಡಿಸಿಕೊಂಡಿರುವಂತಹ ಕಳ್ಳ ಸಾಗಣೆಯ ಚಿನ್ನವನ್ನು ಕೂಡ ರಿಫೈನ್ ಮಾಡಿ ಭಾರತ ಸರ್ಕಾರ RBIಗೆ ಕೊಡಲಿದೆ. ಗೋಲ್ಡ್ ಈಗಾಗಲೇ ಇಂಟರ್ನ್ಯಾಷನಲ್ ಕರೆನ್ಸಿ ಹಾಗಾಗಿದೆ. ಚಿನ್ನದ ಡಿಮ್ಯಾಂಡ್ ಜಾಸ್ತಿ ಆಗ್ತಾನೆ ಇದೆ. ಅದಕ್ಕಾಗಿಯೇ ಭಾರತ ಸರ್ಕಾರ ಕೋಲಾರ ಗೋಲ್ಡ್ ಮೈನಿಂಗನ್ನು ಮತ್ತೆ ಶುರು ಮಾಡ್ತಿದೆ ಹೊಸ ತಂತ್ರಜ್ಞಾನದೊಂದಿಗೆ. ವೀಕ್ಷಕರೇ, ನಾವು ಕೊಟ್ಟಂತಹ ಈ ಮಾಹಿತಿಗಳು ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಇನ್ನೂ ಕೂಡ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ನಮಸ್ಕಾರ, ಟೇಕ್ ಕೇರ್ ಅಂಡ್ ಬಾಯ್ ಬಾಯ್. ಮತ್ತೆ ಭೇಟಿಯಾಗೋಣ. ಜೈ ಹಿಂದ್.